ಎಲ್ಲರಿಗೂ ಯೇಸು ಕ್ರಿಸ್ತನ ಮೊದಲುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಉದಯ ಕಾಲದ ಆತ್ಮಿಕ ವಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ಸ್ನೇಹಿತರೆ, ಪ್ರಿಯರೇ, ಕರ್ತನ ಈ ದಿನ ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಈ ದಿನ ಸತ್ಯವೇದ್ಯಲ್ಲಿರುವಂಥ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 116ನೇ ಕೀರ್ತನೆಯಲ್ಲಿ ವಚನ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ಮೊದಲನೇ ವಚನ: ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು. ದೇವರಿಗೆ ಸ್ತೋತ್ರ ಹೇಳೋಣ. ಒಬ್ಬ ಭಕ್ತನ ಹೇಳ್ತಾನೆ, ನಾನು ದೇವರನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು, ಅಂದರೆ ನನ್ನ ಕಷ್ಟ ಸಂಕಷ್ಟ, ನನ್ನ ಕೂಗು, ಯಾವುದೇ ಸಮಸ್ಯೆಗಳನ್ನಾಗಲಿ ನಾನು ಆತನ ಮುಂದೆ ಇಡುವಾಗ ಅದು ಕೇಳುತ್ತಾನೆ ಎಂಬುದಾಗಿ. ಯಾಕೆಂದರೆ ಆ ಭಕ್ತನು ದೇವರನ್ನು ಪ್ರೀತಿಸುವವನಾಗಿದ್ದನು. ಸ್ನೇಹಿತರೆ, ಪ್ರಿಯರೇ, ಇವತ್ತು ನಾವು ಕೂಡ ದೇವರನ್ನ ಪ್ರೀತಿಸ್ತೀವಿ. ಹೆಂಗೆ? ನಮ್ಮ ಸಮಯಕ್ಕೆ ಬಂದಾಗ ಮಾತ್ರವೇ. ನಿಜವಾಗ್ಲಿ ನಾನು ಹೇಳ್ತೇನೆ, ಒಬ್ಬ ಪ್ರಿಯಕನು ಒಬ್ಬ ಪ್ರಿಯಸಿನ ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತಾನೋ ಅದಕ್ಕಿಂತ ಹೆಚ್ಚಾಗಿ ನಾವು ದೇವರಲ್ಲಿ ಪ್ರೀತಿಸಬೇಕು. ಯಾಕಂದರೆ ಒಬ್ಬ ಪ್ರಿಯಸಿನ ಪ್ರೀತಿ ಮಾಡುವಾಗ ಅವನ ಮನಸ್ಸೆಲ್ಲ ಅಲ್ಲೇ ಇರ್ತದೆ, ಆ ಪ್ರಿಯಸಿ ಮನಸ್ಸು ಕೂಡ ಎಲ್ಲ ಅಲ್ಲೇ ಇರ್ತದೆ. ಯಾಕಂದರೆ ಅವರಿಬ್ಬರು ಪ್ರೀತಿಸುವವರಾಗಿರೋದ್ರಿಂದ. ಅದರಂತೆ ನಾನು ನೀನು ಆಗಲಿ ದೇವರನ್ನು ಒಂದು ಪ್ರಿಯಕನ ಥರ ಪ್ರೀತಿಸುವಾಗ ನಮ್ಮ ಕಷ್ಟ ಸಂಕಷ್ಟ ಸಮಸ್ಯೆಗಳು, ನಮಗಿರುವ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರಿಗೆ ಒಂದು ಕೂಗು ನಾವು ಕೂಗುವಾಗ ಕರ್ತನ ಅದನ್ನು, ಅಂದರೆ ದೇವರಾದ ಯೇಸು ಕ್ರಿಸ್ತನ ಅದನ್ನು ಕೇಳಿ ಅದರಿಂದ ನಮಗೆ ಬಿಡುಗಡೆ ಕೊಡುವವನಾಗಿದ್ದಾನೆ. ಒಬ್ಬ ಪ್ರಿಯಕನು ಒಬ್ಬ ಪ್ರಿಯಸಿ ಕೇಳುವಾಗ ಯಾವ ರೀತಿಯಲ್ಲಿ ಆಕೆಯನ್ನು ಆತನು ಎಲ್ಲ ಕಾರ್ಯಗಳಿಂದ ತೃಪ್ತಿಪಡಿಸ್ತಾನೋ ಅದರಂತೆಯೂ ದೇವರು ನಮ್ಮನ್ನು ತೃಪ್ತಿಪಡಿಸುವವನಾಗಿದ್ದಾನೆ. ಅದಕ್ಕಾಗಿ ದೇವರನ್ನು ನಿಜವಾದ ರೀತಿಯಿಂದ ಪ್ರೀತಿ ಮಾಡಿರಿ. ಕರ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಎಲ್ಲ ಕಾರ್ಯಗಳಿಗೆ ಆತನು ಕಿವಿಗೊಟ್ಟು ಆತ ನಿಮಗೆ ಉತ್ತರ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಚಾನ ವೇಳೆಯಲ್ಲಿ ಕರ್ತನೆ, ನಿನ್ನ ವಾಕ್ಯ ಹೇಳುವ ಹಾಗೆ, ಒಬ್ಬ ಭಕ್ತನು ಹೇಳುವ ಹಾಗೆ, ಯೆಹೋವನನ್ನು ನಾನು ಪ್ರೀತಿಸುತ್ತೇನೆ, ಆತ ನನ್ನ ಮೊರೆಯನ್ನು, ನನ್ನ ಕೂಗನ್ನು, ನನ್ನ ಕಷ್ಟವನ್ನು, ನನ್ನ ಕಣ್ಣೀರನ್ನು ನೋಡಿ ನಾನು ಕೂಗಿಕೊಳ್ಳುವಾಗ ಅದಕ್ಕೆ ಆತನು ಉತ್ತರ ಕೊಟ್ಟು ಸಹಾಯ ಮಾಡುತ್ತಾನೆ ಎಂಬುದಾಗಿ. ದೇವರೇ ಸ್ತೋತ್ರ. ಹೌದು ಸ್ವಾಮಿ, ನೋಡೋ ಪ್ರತಿ ಸ್ನೇಹಿತರು ಬಂಧು ಮಿತ್ರರೆಲ್ಲರನ್ನು ಕರ್ತನೆ, ಅವರು ನಿನ್ನನ್ನು ಪ್ರೀತಿಸುವವರಾಗಿ, ಅವರು ಕೇಳಿಕೊಳ್ಳುವ ಪ್ರತಿ ವಿಷಯಗಳಲ್ಲಿ ನೀನು ಕರ್ತನೆ ಅವರ ಕೂಗನ್ನು ಕೇಳಿ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಕರ್ತನೆ ನೀನು ಬಲಪಡಿಸಿ ನಡೆಸಬೇಕೆಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ತಂದೆ, ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೊಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.